ಮುಡಾ ಸೈಟ್ ಗೋಲ್ಮಾಲ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಅನ್ನ ಈಗಾಗಲೇ ನೀಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಮುಡಾ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಫೆಬ್ರವರಿ 24ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಂದ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಡಾಕ್ಯುಮೆಂಟ್ಗಳೆಲ್ಲವೂ ಕೂಡ ಸೇರಿ 11,000 ಪುಟಗಳ ಅಂತಿಮ ವರದಿ. ಈ 11,000 ಪುಟಗಳ ಅಂತಿಮ ವರದಿಯನ್ನು ಎಸ್ಪಿ ಉದೇಶ್ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಸಲ್ಲಿಕೆ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಗಳನ್ನ ಲೋಕಾ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸಿಎಂ ಹಾಗೂ ಪತ್ನಿ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜ್ಗೆ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ನೀಡಿದೆ ಲೋಕಾಯುಕ್ತ. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿರಿ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿದ್ರು, ವಿಚಾರಣೆಯನ್ನು ನಡೆಸಿದ್ರು. ಸಾಕಷ್ಟು ಆರೋಪಗಳೇನು ಕೇಳಿ ಬಂದಿತ್ತು. ಆ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಗಳು ಸಾಬೀತಾಗಿಲ್ಲ ಅನ್ನುವಂಥದ್ದನ್ನ ಈಗ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಆ ಸಂಪೂರ್ಣ ವರದಿಯನ್ನ 11,000 ಪುಟಗಳ ಸಂಪೂರ್ಣವಾದಂಥ ವರದಿಯನ್ನ ಈಗ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ, ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಫೆಬ್ರವರಿ 24ಕ್ಕೆ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದ್ವಿ, ಕ್ಲೀನ್ ಚಿಟ್ ಅಂತೂ ಸಿಕ್ಕಿದೆ. ಅಂತಿಮ ವರದಿ ಕೂಡ ಈಗ ಸಲ್ಲಿಕೆ ಆಗಿದೆ. ಅಂತಿಮ ವರದಿಯಲ್ಲಿ ಏನೇನಿದೆ ಅನ್ನುವಂಥ ಒಂದಷ್ಟು ಗ್ಲಿಮ್ಸಸ್ ಅಂತೂ ಈಗಾಗಲೇ ಸಿಕ್ಕಿ ಆಗಿದೆ. ಮುಂದೆ ಏನು ಅನ್ನುವಂಥ ಪ್ರಶ್ನೆ ನ್ಯಾಯಾಲಯ ಈಗ ಸಬ್ಮಿಟ್ ಮಾಡಿದ ನಂತರದಲ್ಲಿ ಮುಂದೂಡಿಕೆಯನ್ನ ಕೂಡ ಮಾಡಿರೋದ್ರಿಂದ ಏನಾಗಬಹುದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇರೋದು. ದೀಪಾ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ಈಗ ಲೋಕಾಯುಕ್ತ ಎಸ್ಪಿ ಉದೇಶ್ ಏನಿದ್ದಾರೆ ಅವರು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಲೋಕಾಯುಕ್ತ ವರದಿ ಅಂದರೆ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತಹ ವರದಿಯನ್ನು ಸಬ್ಮಿಟ್ ಮಾಡಿ ಆಗಿದೆ. ಸುಮಾರು ಪುಟಗಳ ಒಂದು ವರದಿ ಇದಾಗಿದ್ದು ಸುಮಾರು 50 ಜನರ ಸಾಕ್ಷಿಗಳನ್ನು ಇಲ್ಲಿ ತೆಗೆದುಕೊಂಡಿರೋದಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹದ್ದು. ಸದ್ಯ ಕೋರ್ಟ್ ಇದನ್ನು ಪರಿಶೀಲನೆಯನ್ನು ಮಾಡಬೇಕು. ಸ್ಕ್ರೂಟಿನಿ ಮಾಡಿದ ಬಳಿಕ ಯಾವುದೇ ಆದೇಶವನ್ನು ಹೊರಡಿಸೋದು ಒಂದಿಷ್ಟು ಆ ರೀತಿಯಾದಂತಹ ರೂಲ್ಸ್ ರೆಗ್ಯುಲೇಷನ್ಸು. ಆ ರೀತಿಯಾಗಿ ಫೆಬ್ರವರಿ 24ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತಹದ್ದು. ಅಂದರೆ ಈ ವರದಿಯಲ್ಲಿ ಏನಿದೆ ಅನ್ನುವಂತಹದ್ದು, ಯಾಕಂದರೆ ಸಾವಿರಾರು ಪುಟಗಳ ವರದಿ ಇದಾಗಿರೋದ್ರಿಂದ ವರದಿಯಲ್ಲಿ ಏನಿದೆ ಅನ್ನುವಂತಹ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ ಕೋರ್ಟ್ ಸ್ಕ್ರೂಟಿನಿ ಮಾಡುವಂತಹದ್ದು, ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಸಮಯ ಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಕೋರ್ಟ್ ಆದೇಶವನ್ನ ಪೆಂಡಿಂಗ್ ಇಟ್ಟಿದೆ. ಅಂದ್ರೆ 24ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತಹದ್ದು. ಸಹಜವಾಗಿ ನಿನ್ನೆಯಿಂದಲೂ ಕೂಡ ಈ ಒಂದು ಲೋಕಾಯುಕ್ತ ಸಿದ್ದರಾಮಯ್ಯ ಪತ್ನಿ ಬಾಮೈದ ಸೇರಿದಂತೆ 4 ಜನರಿಗೆ ಒಂದು ಕ್ಲೀನ್ ಚಿಟ್ ಅನ್ನ ನೀಡಿದೆ ಅನ್ನುವಂತಹದ್ದು ಬಹಿರಂಗ ಆಗ್ತಾ ಇದೆ. ಯಾಕಂದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಏನಿದ್ರು ಅವರಿಗೆ ಕೊಟ್ಟಂತಹ ನೋಟಿಸ್ನಲ್ಲಿ ಈ ವಿಚಾರವನ್ನ ಆ ಒಂದು ನೋಟಿಸ್ನಲ್ಲಿ ತಿಳಿಸಿರುವಂತಹದ್ದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ನಡೆದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ನಲ್ಲಿ ನೋಡ್ತಾ ಹೋದ್ರೆ ಲೋಕಾಯುಕ್ತ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನ ನೀಡಿದೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಆದ್ರೆ ಅದು ಕೋರ್ಟ್ನ ಮುಂದೆ ಹೋಗುವಂಥದ್ದು. ಯಾಕಂದ್ರೆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲೇಬೇಕಾದಂತಹದ್ದಿತ್ತು. ಆ ಕೋರ್ಟ್ ಯಾವ ರೀತಿಯಾದಂತಹ ಆದೇಶ ನೀಡುತ್ತೆ ಅನ್ನುವಂತಹದ್ದು ಒಂದು ಪಿಕ್ಚರ್ ಇದ್ರೂ ಕೂಡ ಕೋರ್ಟ್ನ ಆದೇಶ ಮುಖ್ಯವಾಗಿರುತ್ತೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಫೆಬ್ರವರಿ 24ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿರೋದ್ರಿಂದ ಅಂದು ನಿರ್ಣಾಯಕ ದಿನ ಸಿದ್ದರಾಮಯ್ಯ ಅವರಿಗೆ ಆಗಿರಬಹುದು. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.